ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಒಂದು ಬೆಣ್ಣೆ ಥರ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ ಅಷ್ಟು ಚೆನ್ನಾಗಿರೋವಂಥ ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ. ಫಸ್ಟಿಗೆ ಒಂದು ಅರ್ಧ ಲೀಟ್ರ್ ಹಾಲನ್ನ ಸ್ವಲ್ಪ ಪಾತ್ರೆ ಹಾಕ್ಕೊಳ್ಳಿ ಕಾಯಿಸ್ಕೊಳ್ಳೋದಕ್ಕೆ. ಸ್ವಲ್ಪ ಹಾಲನ್ನ ಒಂದು ಗ್ಲಾಸಿಗೆ ಹಾಕ್ಕೊಳ್ಳಿ, ಆಯಿತಾ. ನೀವು ಇದರಲ್ಲಿ ಆರೆಂಜ್ ತೆಗೆದ್ರೂ ಓಕೆ. ಇಲ್ಲಿ ನಾನು ಚೈನಾ ಗ್ರಾಸ್ ಅಗರ್ ಅಗರ್ ಅಂತ ಹೇಳ್ತಾರಲ್ಲ ಅದರದ್ದು 10 ಗ್ರಾಮ್ ತೆಗೆದುಕೊಂಡಿದ್ದೀನಿ. 10 ಗ್ರಾಮಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಸಾಕು. ಇದನ್ನೊಂದು 20 ನಿಮಿಷ ನೆನೆಲಿಕ್ಕೆ ಬಿಡಿ, ಅವಾಗೇನೋ ಚೆನ್ನಾಗಿರುತ್ತೆ. ಚೆನ್ನಾಗಿ ನೆನೆಯಲಿ ಇದು. ಈಗ ನಾವು ಈ ಸಣ್ಣ ಕಪ್ಪಲ್ಲಿ ಹಾಲಿಟ್ಟಿದ್ವಲ್ಲ ಅದಕ್ಕೆ ನಾನು ಕಸ್ಟರ್ಡ್ ಪೌಡ್ರನ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ವೆನಿಲಾ ಫ್ಲೇವರ್ ಹಾಕ್ಕೊಂಡಿದ್ದೀನಿ. ಮ್ಯಾಂಗೋ ಫ್ಲೇವರ್ ಇತ್ತು ಅಂದರೂ ಹಾಕ್ಕೊಳ್ಳಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ 1 ಟೇಬಲ್ ಅಷ್ಟು ಕಸ್ಟರ್ಡ್ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನೀವು ಇದಕ್ಕೆ ಮ್ಯಾಂಗೋ ಫ್ಲೇವರ್ನ ಯೂಸ್ ಮಾಡಿ, ಕಲರ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ವೆನಿಲಾ ಫ್ಲೇವರ್ನ ಯೂಸ್ ಮಾಡಿದ್ದೀನಿ, ಕಲರ್ ಸ್ವಲ್ಪ ಲೈಟಾಗಿ ಬರುತ್ತೆ ಅಷ್ಟೇ. ಸೊ ಈಗ ಇಲ್ಲಿ ಈ ಹಾಲು ಕುದೀತಾ ಇದೆಯಲ್ವಾ ನೋಡಿ, ಇದಕ್ಕೆ ಇವಾಗ 2 ಸ್ಲೈಸ್ ಬ್ರೆಡ್ಡನ್ನು ಹಾಕ್ಕೊಳ್ಳಿ. 3 ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಕರಗಿಸಿ ಹಾಕ್ಕೊಳ್ಳಿ ಅಥವಾ ಇಡೀ ಹಾಕ್ಕೊಳ್ಳಿ, ಅದೇನು ಸಮಸ್ಯೆ ಇಲ್ಲ. ಮತ್ತು ಲೋ ಫ್ಲೇಮ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ, ಫ್ಲೇವರಿಗಷ್ಟೇ, ಪರಿಮಳ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಈಗ ನಾವು ಇಲ್ಲಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋವಂಥ ನೆನೆಸಿದ್ವಲ್ಲ ಚೈನಾ ಗ್ರಾಸ್ ಅಂದರೆ ಅಗರ್ ಅಗರ್ನ ಹಾಕ್ಕೊಂಡಿದ್ದೀನಿ. ನಾನು ಈಗಲೂ ಹೇಳ್ತೀನಿ 10 ಗ್ರಾಮಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಇದನ್ನು ಒಂದ್ಸರಿ ಬೇಯಿಸ್ಕೊಳ್ಳಿ. ಎಲ್ಲ ಈ ಬ್ರೆಡ್ ಆಗಿರ್ಬೋದು ಚೈನಾ ಗ್ರಾಸ್ ಎಲ್ಲ ಚೆನ್ನಾಗಿ ಹಾಲಿನಲ್ಲಿ ಬೇಯಬೇಕು, ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳಿ. ಈಗ ನಾವು ಹಾಲಿಗೆ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಿಮಗೆ ಸಿಹಿಗೆ ಬೇಕಾದಷ್ಟು ಮಿಲ್ಕ್ ಮೇಡನ್ನ ಹಾಕ್ಕೊಳ್ಳಿ. ಮಿಲ್ಕ್ ಮೇಡ್ ಮತ್ತು ಸಕ್ಕರೆನ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಮಿಲ್ಕ್ ಮೇಡನ್ನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಈಗ ಲಾಸ್ಟಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ಫ್ರೆಶ್ ಕ್ರೀಮ್ನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕಿದ ಮೇಲೆ ತುಂಬ ಕುದಿಸೋಕೆ ಹೋಗಬೇಡಿ. ಇದು ಇವಾಗ ನೋಡಿ ತಣ್ಣಗಾಗ್ಲಿಕ್ಕೆ ಬಿಡಿ. ಫ್ರೆಶ್ ಕ್ರೀಮ್ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇದನ್ನು ಪೂರ್ತಿ ತಣ್ಣಗೆ ಮಾಡ್ಕೊಳ್ಳಿ. ಫ್ಯಾನ್ ಅಡಿನಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ತಣ್ಣಗಾಗಿದೆ. ಈಗ ನಾವಿದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಜಸ್ಟ್ 1 ಪಲ್ಸ್ ಮಾಡ್ಕೊಳ್ಳಿ. ಅದು ಮಿಕ್ಸ್ ಆದರೆ ಸಾಕು, 1 ಪಲ್ಸ್ ಮಾಡ್ಕೊಳ್ಳಿ ಅಷ್ಟೇ. 1 ಪಲ್ಸ್ ಮಾಡ್ಕೊಂಡಿದ್ದಾದಮೇಲೆ ಪ್ಲೇಟ್ ಅಥವಾ ಟ್ರೇ ಇದ್ದರೆ ಅದಕ್ಕೆ ಹಾಕ್ಕೊಳ್ಳಿ. ಇದಕ್ಕೇನು ತುಪ್ಪ ಎಲ್ಲ ಒರೆಸೋದು ಏನು ಬೇಡ, ಜಸ್ಟ್ ಈ ರೀತಿ ನಾನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಪೂರ್ತಿಯಾಗಿ ಇದಕ್ಕೆ ಬ್ಲೆಂಡ್ ಮಾಡಿ ಹಾಕ್ಕೊಳ್ತೀನಿ. ಒಂದೇ ಪ್ಲೇಟಿಗೆ ಬೇಡ ಅಂದರೆ 2 ಮಾಡ್ಕೊಳ್ಬೋದು, ಸ್ವಲ್ಪ ತೆಳುವಾಗುತ್ತೆ. ಇಲ್ಲಾಂದರೆ ಕಪ್ಪು ಕೂಡ ಹಾಕ್ಕೊಳ್ಬೋದು, ಸಣ್ಣ ಸಣ್ಣ ಕಪ್ಪು ಬರುತ್ತಲ್ವ ಅದಕ್ಕೂ ಮಾಡ್ಕೊಬೋದು. ಇನ್ನು ನೆಂಟರೆಲ್ಲ ತುಂಬ ಜನ ಬರ್ತಾರೆ ಅಂದಾಗ ಇದೆಲ್ಲ ಕಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಸಣ್ಣದು ಇಡ್ಲಿ ಕಪ್ಗಳಿಗೆಲ್ಲ ಹಾಕ್ಬಿಟ್ರೆ ಸ್ಪೂನ್ ಹಾಕಿ ತಿಂತಾದರೆ ಅದ್ರ ಕೆಲಸನೇ ಇಲ್ಲ ಬೇರೆ, ಸೊ ಈಸಿ ಆಗುತ್ತೆ. ಈಗ ರೆಡಿಯಾಗಿದೆ. ನಿಮಗೆ ಇದಕ್ಕೆ ಡ್ರೈ ನಟ್ಸ್ ಯಾವುದು ಇಷ್ಟ, ಬಾದಾಮಿ ಆಗಿರ್ಬೋದು, ಗೋಡಂಬಿ ಆಗಿರ್ಬೋದು, ಪಿಸ್ತಾ ಆಗಿರ್ಬೋದು, ಅದನ್ನು ಕಟ್ ಮಾಡಿ ಮೇಲೆ ಹಾಕ್ಕೊಳ್ಳಿ. ಹಾಕಿದಾದಮೇಲೆ ಫ್ರಿಜ್ಜಲ್ಲಿ ಒಂದು 2 ಅವರ್ ಇಡಿ, ಆಯಿತಾ. 2 ಅವರ್ ಇಟ್ಟ ಮೇಲೆ ಚೆನ್ನಾಗಿ ಬೆಣ್ಣೆ ಥರ ನಿಮಗೆ ಸೆಟ್ ಆಗುತ್ತೆ. ನೋಡಿ ಈಗ 2 ಅವರ್ ಆಗಿದೆ. ನಾನು ಇದನ್ನು ರಾತ್ರಿಯೇ ಮಾಡಿಟ್ಟಿದ್ದೆ, ಬೆಳಿಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಥರ ಎದ್ದು ಬರ್ತಾ ಇದೆ ಅಂತ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ. ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ನಿಮಗೆ ಹುಡ್ಕೋ ಕೆಲಸ ಇರಲ್ಲ.